ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಇದೇ ವೈದಿಕ ಮಂತ್ರವೇ ಸಿಖ್ಖರಲ್ಲಿ ದೇವತಾ ಸ್ಥಾನದಲ್ಲಿದೆ. ಇಲ್ಲಿರುವಂಥದ್ದು ಮೂರ್ತಿಗಿಂತ ಹೆಚ್ಚಾಗಿ ತತ್ವದ ಆರಾಧನೆ. 2-3 ಧರ್ಮಗಳ ಸಾರವನ್ನ ಒಂದೇ ಕೃತಿಯಲ್ಲಿ ಹೇಳಲಾಗಿದೆ. ಇದನ್ನು ಗುರುಮಂದಿರ ಅಂತ ಕರೀತಾರೆ. ನಮ್ಮಲ್ಲಿ ಒಂದು ಮಾತಿದೆ, ನಗುರೋರಧಿಕಂ ಅಂತ, ಅಂದರೆ ಗುರುವಿಗಿಂತ ಅಧಿಕರು ಇಲ್ಲ ಅನ್ನುವಂಥ ಅರ್ಥ. ಅದೇ ಅರ್ಥದಲ್ಲೇ ಈ ಸಿಖ್ಖರು ಗುರುವನ್ನು ಆರಾಧಿಸ್ತಕ್ಕಂಥದ್ದು. ಏನು ಅಂದರೆ ವ್ಯಕ್ತಿಗಳು ಇಲ್ಲಿ ಗುರುವಲ್ಲ, ಒಂದು ಗ್ರಂಥ ಗುರುಸ್ಥಾನದಲ್ಲಿ ಕೂತ್ಕೊಳ್ಳುತ್ತೆ. ಆ ಗ್ರಂಥವನ್ನು ಪೂಜಿಸೋದು ಇವರ ಧರ್ಮದ ಉದ್ದೇಶ. ಅದೇ ಗ್ರಂಥದ ದರ್ಶನಕ್ಕಾಗಿ ನಾವೀಗ ಹೋಗ್ತಾ ಇರೋದು. ನೀವು ಆ ಗ್ರಂಥ ದರ್ಶನ ಮಾಡಬೇಕಿದೆ, ಬನ್ನಿ. मैं तुझ बिन अवर न कोई, हर की वड्याई देखो संतो, हर की वड्याई देखो संतो. ಗುರುಗಳ ಸಂದೇಶ ಸಂಗ್ರಹಿಸಿರುವ ಸ್ಥಳವೇ ಈ ಧರ್ಮದವರ ಗರ್ಭಗುಡಿ. ಇದು ಗುರುನಾನಕ್ ಮಂದಿರದ ಕೇಂದ್ರ ಸ್ಥಾನ. ಇದನ್ನೇ ಗುರುಪೀಠ ಅಂತ ಇವರು ಕರೀತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ನಾನಕರು ಬರೆದಂಥ ಆ ದಿವ್ಯ ಸಂಗ್ರಹ ಇದೆಯಲ್ಲ, ಅದನ್ನು ಒಂದು ಪುಸ್ತಕ ಮಾಡಿಟ್ಟಿದ್ದಾರೆ. ಅದೇ ಪುಸ್ತಕದ ಅಧ್ಯಯನ ದಿನದ 24 ಗಂಟೆಯೂ ಅನವರತ ಅಧ್ಯಯನ ಆಗ್ತಾ ಇರುತ್ತೆ. ಅದನ್ನು ಅಧ್ಯಯನ ಮಾಡೋದೇ ಈ ಧರ್ಮದ ಮುಖ್ಯ ಉದ್ದೇಶ ಅಂತಕ್ಕಂಥದ್ದು ಇದರ ಸಾರ. ಇಲ್ಲಿ ಆಯುಧಗಳಿಗೂ ಪೂಜೆ ಸಲ್ಲಿಸ್ತಾರೆ. ಇದರ ಅರ್ಥ ಇಷ್ಟೇ, ನಾವು ನಮ್ಮ ರಕ್ಷಣೆಗಾಗಿ ವೀರರೂ ಆಗಬೇಕು, ಧರ್ಮ ರಕ್ಷಣೆಗಾಗಿ ಭಕ್ತರೂ ಆಗಿರಬೇಕು ಅನ್ನೋ ನಿಯಮ. ಶಿವರೇ ಹೋ ಸಿರ್ಜನಹಾರೋ ಹಾರೋ ಸಿರ್ಜನಹಾರೋ, ತುಮ್ ಗಾವೋ ಮೇರೆ ನಿರ್ಪೌಕಾ ಸೋಹೆಲಾ ನಿರ್ಪೌಕಾ ಸೋಹೆಲಾ. ಹಾಗಾಗಿಯೇ ಸಿಖ್ಖರಲ್ಲಿ ಪ್ರತಿಯೊಬ್ಬರೂ ಆಯುಧಗಳನ್ನು ಧರಿಸಿರ್ತಾರೆ. ಅದು ಅವರ ಧರ್ಮವೇ ಕೊಟ್ಟಿರುವ ರಕ್ಷಣಾ ಶಸ್ತ್ರ. ಅದರಿಂದಲೇ ಪೂಜಾ ಕಾರ್ಯ, ಅರ್ಚನೆ ಇತ್ಯಾದಿಗಳನ್ನು ನೆರವೇರಿಸ್ತಾರೆ. ಸದಾ ಸುಖ ಹೋಯೆ ಸದಾ ಸುಖ ಹೋಯೆ ಸದಾ ಸುಖ ಹೋಯೆ, ತುಮ್ ಗಾವೋ मेरे. गुरु नानक साहब पहले सिख धर्म के पहले गुरु थे, 10वें गुरु गुरु गोबिंद सिंह महाराज. उनके बाद जो गुरु की पदवी है गुरु ग्रंथ साहिब को दी गई, जो कि गुरु ग्रंथ साहिब में सिर्फ गुरु नानक की नहीं, सभी धर्म के संतों महापुरुषों की वाणी इसमें दी गई है. सबको एकाग्र कर एकता कर गुरु नानक साहब ने गुरु की पदवी गुरु ग्रंथ साहिब को दी है, जिसको गुरु ग्रंथ साहिब को हम पढ़कर संसार में शांति, एकता, प्रेम वगैरह ला सकते हैं. सतनाम श्री वाहेगुरु, सतनाम श्री वाहेगुरु, सतनाम श्री वाहेगुरु. ಇಲ್ಲಿಗೆ ಬಂದಂಥ ಯಾತ್ರಿಕರಿಗೆ ಊಟದ ವ್ಯವಸ್ಥೆಯೂ ಇದೆ. ಇಲ್ಲಿ ಊಟಕ್ಕೆ ಲಂಗರ್ ಅಂತಾರೆ.